ಲೇಡೀಸ್ ಆ್ಯಂಡ್ ಜೆಂಟ್ಲ್ಮೆನ್, ಈ ಕರ್ನಾಟಕದಲ್ಲಿ ನಡೆದಿತ್ತಲ್ಲ ರಾಜಕೀಯ ಡ್ರಾಮಾ, ವಿಧ ವಿಧದ ನಾಟಕ ಕಂಡಿತ್ತು ಕರ್ನಾಟಕ ಅಂತ ಏನು ನೀವೆಲ್ಲ ನೋಡಿದ್ರಲ್ಲ. ಮುಖ್ಯಮಂತ್ರಿ ಬದಲಾವಣೆ, ಅವ್ರು ಇವ್ರ ಮನೆಗೆ ಹೋಗಿ ಬ್ರೇಕ್ಫಾಸ್ಟ್ ತಿನ್ನೋದು, ಇವ್ರ ಮನೆಗೆ ಹೋಗಿ ನಾಟಿ ಕೋಳಿ ತಿನ್ನೋದು, ಇದೆಲ್ಲ ಆಯ್ತಲ್ಲ. ಅಲ್ಲಿ ರೆಸಾರ್ಟ್ ರಾಜಕೀಯ, ಇವರು ವಿದೇಶಕ್ಕೆ ಹೋದರು. ಈ ಗುಂಪು ಒಂದೇನೋ ಹೇಳ್ತು, ಡೇಟ್ ಫಿಕ್ಸ್ ಆಯಿತು, ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗ್ತಾರೆ ಅಂತ 3 ಡೇಟು. ಇದೆಲ್ಲ ಟುಸ್ ಪಟಾಕಿನ. ಹಾಗಾದರೆ ಅಹಿಂದ ನಾಯಕ ಸಿದ್ದರಾಮಯ್ಯ, ಸಂಘಟನಾ ಚತುರ ಡಿ ಕೆ ಶಿವಕುಮಾರ್ ವಿರುದ್ಧ ಈಗ ಗೆದ್ದು ಬೀಗಿದ್ದಾರೆ, ವಿಜಯದ ನಗೆಯನ್ನು ಬೀರಿದ್ದಾರೆ. ಹೈಕಮಾಂಡ್ನಿಂದ 5 ವರ್ಷ ನೀವೇ CM ಅಂತ ಹೇಳಿ ಗ್ರೀನ್ ಸಿಗ್ನಲ್ ಅನ್ನು ಪಡೆದುಕೊಂಡಿದ್ದಾರೆ. ಫೋಕಸ್ ಟುಡೇನಲ್ಲಿ ಎಕ್ಸ್ಕ್ಲೂಸಿವ್ ಅಪ್ಡೇಟ್ಸನ್ನು ನಾನು ಹೇಳ್ತೀನಿ. ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ, ನಾನು ಹೇಮಂತ್. ಎಸ್ ವೀಕ್ಷಕರೇ, ಈ ಆಗಸ್ಟ್ನಲ್ಲಿ ಬೆಂಕಿ ಹೊತ್ಕೊಂಡಿದ್ದು 2025 ಆಗಸ್ಟ್ನಲ್ಲಿ ಈ KN ರಾಜಣ್ಣ ಮಾಜಿ ಮಂತ್ರಿಗಳು, ಅವರು ಕ್ರಾಂತಿ ನಡೆದುಬಿಡುತ್ತೆ ಸೆಪ್ಟೆಂಬರ್ನಲ್ಲಿ ರಾಜ್ಯದಲ್ಲಿ ಅಂತ ಹೇಳಿ ಅಲ್ಲಿಂದ ಶುರು ಹಚ್ಚಿರೋ ಬೆಂಕಿ ಇದು ಇಲ್ಲಿವರೆಗೂ ಬಂದು ನಿಲ್ತು. ಈ KN ರಾಜಣ್ಣ ಹೇಳಿರೋದನ್ನು ಒಂದೂ ಮಾಡಲಿಲ್ಲ ಇಲ್ಲಿವರೆಗೂ. ಹಿಟ್ ಆ್ಯಂಡ್ ರನ್ ಅನ್ನೋ ಥರ. ಈಗ ಸದ್ಯದಲ್ಲಿ ಅವರು ಕಾಣ್ತಾ ಇಲ್ಲ, ಎಲ್ಲಿದ್ದಾರೋ ಏನೋ, ಯಾವುದೂ ಹೇಳಿಕೆಗಳು ಬರ್ತಾ ಇಲ್ಲ, ಯಾವ ಮಾಧ್ಯಮಗಳೆದುರಿಗೂ ಕಾಣ್ತಾ ಇಲ್ಲ. ಈ KN ರಾಜಣ್ಣ ಆಗಸ್ಟ್ನಲ್ಲಿ ರಾಜಕೀಯ ಕ್ರಾಂತಿ ಆಗುತ್ತೆ ಅಂದಮೇಲೆ ಒಂದು ಬಾಂಬ್ ಸಿಡಿಸಿದ್ರು ಡಿ ಕೆ ಶಿವಕುಮಾರ್ ರಾಷ್ಟ್ರೀಯ ಮೀಡಿಯಾದಲ್ಲಿ ಮಾತಾಡುವಾಗ. ಅಧಿಕಾರ ಹಸ್ತಾಂತರದ ಅಗ್ರಿಮೆಂಟ್ ಅನ್ನುವಂಥ ಶಬ್ದವನ್ನು ಯೂಸ್ ಮಾಡಿ. ಅಲ್ಲಿಂದ ಶುರುವಾಯಿತು ಚರ್ಚೆ. ಯಾವ ಮಟ್ಟಕ್ಕೆ ಅಂದರೆ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗ್ಬಿಟ್ರು ನಾಳೆ ಬೆಳಗ್ಗೆ ಅನ್ನೋ ಥರ ಅಷ್ಟೆಲ್ಲ ಚರ್ಚೆಗಳು ನಡೀತು, ಡೇಟ್ಗಳು ಫಿಕ್ಸ್ ಆದವು. ಆದರೆ ಹೈಕಮಾಂಡ್ ರಿಯಾಕ್ಟೇ ಮಾಡಲಿಲ್ಲ, ಅದಕ್ಕೆ ಇಂಟ್ರೆಸ್ಟ್ ತೋರಿಸ್ಲಿಲ್ಲ ಮಾತಾಡಲಿಕ್ಕೆ. ಸಿದ್ದರಾಮಯ್ಯನವರು ಕೂಡ ಫಸ್ಟ್ 5 ವರ್ಷ ನಾನೇ ಅಂತಿದ್ರು. ಅದಾದಮೇಲೆ ಹೈಕಮಾಂಡ್ ಹೇಳ್ದಂಗೆ ಕೇಳ್ತೀನಿ ಅನ್ಲಿಕ್ಕೆ ಶುರು ಮಾಡಿದರು. ಆದರೆ ಈಗ ಅಗೇನ್ 5 ವರ್ಷ ನಾನೇ ಅನ್ನೋ ಥರ ಬಂದಿದ್ದಾರೆ. ಹಾಗಾದರೆ ಈ ಮುಖ್ಯಮಂತ್ರಿ ಬದಲಾವಣೆ ಅನ್ನುವಂಥ ವಿಚಾರ ನೇಪಥ್ಯಕ್ಕೆ ಸರಿದ್ಬಿಡ್ತಾ, ಟುಸ್ ಪಟಾಕಿ ಆಗೋಯ್ತಾ? ಹಾಗಾದರೆ ಕರ್ನಾಟಕದಲ್ಲಿ 2028ರವರೆಗೂ ಸಿದ್ದರಾಮಯ್ಯನವರೇ ಮುಖ್ಯಮಂತ್ರಿ ಆಗಿರ್ತಾರಾ? ನಾನು 5 ವರ್ಷ ಪೂರ ನಾನೇ ಇರ್ತೀನಿ. ಕುರ್ಚಿ ಖಾಲಿ ಇದೆಯಾ ಈಗ? ಹೈಕಮಾಂಡ್ ಏನ್ ತೀರ್ಮಾನ ಮಾಡ್ತಾರೆ ಆ ತೀರ್ಮಾನಕ್ಕೆ ನಾನು ಬದ್ಧ, ಡಿ ಕೆ ಶಿವಕುಮಾರ್ ಕೂಡ ಬದ್ಧ. ಎಸ್ ವೀಕ್ಷಕರೇ, ಸಿದ್ದರಾಮಯ್ಯನವ್ರನ್ನ ಕೆಳಗಿಳಿಸ್ಲಿಕ್ಕೆ ಹೈಕಮಾಂಡ್ಗೆ ಸುತರಾಮ್ ಇಷ್ಟ ಇಲ್ಲ. ಯಾವ ಕಾರಣಕ್ಕಾಗಿ ಸಿದ್ದರಾಮಯ್ಯನವ್ರನ್ನ ಇಳಿಸಬೇಕು ಅನ್ನೋದಕ್ಕೆ ಹೈಕಮಾಂಡ್ ಬಳಿ ಉತ್ತರ ಇಲ್ಲ. ಅಹಿಂದ ನಾಯಕ, ಈಗ 5 ರಾಜ್ಯಗಳ ಚುನಾವಣೆ, ಕೇರಳ, ತಮಿಳುನಾಡು, ಪಾಂಡಿಚೇರಿ, ಆಸಾಂ, ವೆಸ್ಟ್ ಬೆಂಗಾಲ್, ಅಲ್ಲೆಲ್ಲ ಹಿಂದುಳಿದ ವರ್ಗಗಳ ಮತಗಳು ಅತಿ ಹೆಚ್ಚು ಪ್ರಮಾಣದಲ್ಲಿವೆ. ಅಲ್ಲೆಲ್ಲ ಸಿದ್ದರಾಮಯ್ಯನವರ ಇಮೇಜ್ ಬೇಕೇ ಬೇಕು. ಇಂಥ ಸಮಯದಲ್ಲಿ ಸಿದ್ದರಾಮಯ್ಯನವ್ರನ್ನ ಇಳಿಸಿದರೆ ಯಾವ ರೀತಿ ಉತ್ತರವನ್ನು ಕೊಡಬೇಕು ಅಲ್ಲಿ ಜನರಿಗೆ ಅನ್ನೋದು ಒಂದು ಸಂದಿಗ್ಧತೆ ಹೈಕಮಾಂಡ್ಗೆ. ಅಲ್ಲದೆ ಸಿದ್ದರಾಮಯ್ಯನವರ ಸರ್ಕಾರದ ವಿರುದ್ಧ ಯಾವುದೇ ಗುರುತರ ಆರೋಪಗಳು ಇಲ್ಲದೇ ಇರುವಂಥದ್ದು. ಈ ಗ್ಯಾರಂಟಿ ಕೊಟ್ಕೊಂಡಿದ್ದಾರೆ, ಅಭಿವೃದ್ಧಿ ಮಾಡೋಕ್ಕಾಗ್ತಾ ಇಲ್ಲ ರಾಜ್ಯನ, ಅಭಿವೃದ್ಧಿ ಯೋಜನೆಗಳಿಗೆ ಇವ್ರ ಹತ್ರ ಹಣ ಇಲ್ಲ ಅನ್ನೋದನ್ನು ಬಿಟ್ಟರೆ ಗುರುತರವಾದಂಥ ಆರೋಪಗಳು ಇಲ್ಲ ಅನ್ನುವಂಥದ್ದು. ಕ್ಲೀನ್ ಇಮೇಜ್ ಸಿದ್ದರಾಮಯ್ಯ ಅಂತ ಇವ್ರು ತೋರಿಸ್ಕೊಂಡಿರೋದು. ಆದರೆ ಇವ್ರು ಹಿಂದಿರೋರು ಎಷ್ಟೆಷ್ಟು ದೊಡ್ಡ ದೊಡ್ಡ ಕುಳಗಳು ಅಂದರೆ ಎಷ್ಟೆಷ್ಟು ಭ್ರಷ್ಟಾಚಾರ ಮಾಡಿದ್ದಾರೆ ಅಂದರೆ, ಒಂದು RB ತಿಮ್ಮಾಪುರ ಅಬಕಾರಿ ಹಗರಣ, ಅದಾದಮೇಲೆ HC ಮಹದೇವಪ್ಪನವ್ರ ಇಲಾಖೆಯಲ್ಲಿ ಆಗುವ ಭ್ರಷ್ಟಾಚಾರಗಳನ್ನು ನೋಡಿಬಿಟ್ರೆ ಬ್ರಹ್ಮಾಂಡ ಭ್ರಷ್ಟಾಚಾರ ಅದು ಸಿದ್ದರಾಮಯ್ಯನವ್ರಿಗೆ ಗೊತ್ತಾಗ್ತಾ ಇದೆಯೋ ಇಲ್ವೋ ಗೊತ್ತಿಲ್ಲ, ಅದು ಮಹದೇವಪ್ಪನವ್ರಿಗೆ ಗೊತ್ತಿದೆಯೋ ಇಲ್ಲೋ ಅದು ಗೊತ್ತಿಲ್ಲ. ಹಾಗಾಗಿ ಸಿದ್ದರಾಮಯ್ಯನವ್ರನ್ನ ಬದಲಾವಣೆ ಮಾಡಲಿಕ್ಕೆ ಹೈಕಮಾಂಡ್ಗೆ ಸ್ಪಷ್ಟವಾದಂಥ ಕಾರಣಗಳಿಲ್ಲ. ಕಾಂಗ್ರೆಸ್ನ ತತ್ವ ಸಿದ್ಧಾಂತ ಅಂತ ಬಂದಾಗ ಸಿದ್ದರಾಮಯ್ಯನವ್ರನ್ನ ಮೀರಿಸೋ ಸಿದ್ಧಾಂತವಾದಿ ಯಾರಿದ್ದಾರೆ ಕಾಂಗ್ರೆಸ್ನಲ್ಲಿ? ಡಿ ಕೆ ಶಿವಕುಮಾರ್ ಒಂದು ಕಡೆ RSSನ ಗೀತೆಯನ್ನು ಹೇಳ್ತಾರೆ ಸದನದಲ್ಲಿ, ಮತ್ತೊಂದು ಕಡೆ ಶಿವರಾತ್ರಿ ಆಚರಣೆ ಮಾಡ್ತಾರೆ ಅಮಿತ್ ಶಾ ಮತ್ತು ಸದ್ಗುರು ಜೊತೆ, ಮತ್ತೊಂದು ಕಡೆ ರಾಮಚಂದ್ರಾಪುರ ಸ್ವಾಮೀಜಿ ಜೊತೆಗೆ ಹೋಗಿ ವೇದಿಕೆ ಹಂಚ್ಕೋತಾರೆ, ಮತ್ತೊಂದು ಕಡೆ BL ಸಂತೋಷ್ ಅವ್ರನ್ನ ಮೀಟ್ ಮಾಡ್ತಾರೆ, ಮತ್ತೊಂದು ಕಡೆ ಕುಂಭಮೇಳಕ್ಕೆ ಹೋಗಿ ಪುನೀತರಾಗಿ ಬರ್ತಾರೆ ಸ್ನಾನ ಮಾಡಿ,
ಇನ್ನೊಂದು ಕಡೆ ಅಂಬಾನಿ ಮದುವೆಗೆ ಹೋಗ್ತಾರೆ, ಅಂಬಾನಿ ಮಗನ ಮದುವೆಗೆ. ಇವೆಲ್ಲ ಇರೋದ್ರಿಂದ ಡಿ ಕೆ ಶಿವಕುಮಾರ್ ಸ್ವಲ್ಪ ಹಿನ್ನಡೆ ಆಯಿತು ಅಂತ ಹೇಳ್ಬೋದು. ಆದರೆ ತಮ್ಮದೇ ಆದ ತಂತ್ರವನ್ನು ಪ್ರಯೋಗಿಸಿ ಸಿದ್ದರಾಮಯ್ಯನವರು ತನ್ನ ವರ್ಚಸ್ಸು ಕರ್ನಾಟಕ ಅಲ್ಲದೆ ಇಡೀ ದೇಶದಲ್ಲಿ ಕಾಂಗ್ರೆಸ್ಗೆ ಎಷ್ಟು ಇಂಪಾರ್ಟೆಂಟ್ ಅನ್ನೋದನ್ನು ಪ್ರಚುರಪಡಿಸಿ, ತಾನಿಲ್ಲದೆ ಇದ್ದರೆ ಕಾಂಗ್ರೆಸ್ಗೆ ಹಿನ್ನಡೆ ಕಟ್ಟಿಟ್ಟ ಬುತ್ತಿ ಅನ್ನೋದನ್ನು ತಿಳಿಸಿ 5 ವರ್ಷ ಮುಂದುವರಿಯೋ ಥರ ಗ್ರೀನ್ ಸಿಗ್ನಲನ್ನು ಹೈಕಮಾಂಡ್ನಿಂದ ಪಡೆದಿದ್ದಾರೆ. ಸ್ವತಃ ಕೆ.ಸಿ. ವೇಣುಗೋಪಾಲ್ ಹೇಳಿದಾರಂತೆ ಸಿದ್ದರಾಮಯ್ಯನವ್ರಿಗೆ. ರಾಹುಲ್ ಗಾಂಧಿ ಅವರು ಹೇಳಿದ್ದಾರೆ, ಸದ್ಯದಲ್ಲಿ ಮುಖ್ಯಮಂತ್ರಿ ಬದಲಾವಣೆ ಅನ್ನೋದು ಇಲ್ಲ ಕರ್ನಾಟಕದಲ್ಲಿ ಅನ್ನುವಂಥ ಮಾಹಿತಿಯನ್ನು ಕೆ.ಸಿ. ವೇಣುಗೋಪಾಲ್ ಕೊಟ್ಟಿದ್ದಾರಂತೆ. ಹಾಗಾದರೆ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗಲಿಕ್ಕೆ 2028ರವರೆಗೂ ಕಾಯಬೇಕಾ? 2028ರವರೆಗೂ ಮುಖ್ಯಮಂತ್ರಿ ಆಗಬೇಕು ಅನ್ನೋ ಡಿ ಕೆ ಶಿವಕುಮಾರ್ ಕನಸನ್ನು ಅವರು ಕೈ ಬಿಟ್ರಾ? ಸಿದ್ದರಾಮಯ್ಯನವರ ಟೀಮ್ ಅಂದರೆ ಸತೀಶ್ ಜಾರಕಿಹೊಳಿ, ಕೆ.ಎನ್. ರಾಜಣ್ಣ, ಎಚ್.ಸಿ. ಮಹದೇವಪ್ಪ ಇವರೆಲ್ಲ ಇದ್ಕೊಂಡು ಮುಂದೆ ಯಾವ ರೀತಿ ತಂತ್ರ ಮಾಡ್ತಾರೆ ಕಾದು ನೋಡಬೇಕಿದೆ. ಇದಾಗಿತ್ತು ಫೋಕಸ್ ಟುಡೇ. ನೆಲ ಜಲ ಭಾಷೆಗಾಗಿ ನೋಡ್ತಾ ಇರಿ ಫೋಕಸ್ ಟಿವಿ.